ಇವತ್ತಿನ ವ್ಲಾಗ್ ಮಾಡ್ತಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತೈತೆ. ಯಾವ ಕಲೆಕ್ಷನ್ ನಾನು ತೋರಿಸ್ತಿದ್ದೀನೋ ಎಲ್ಲ ಸ್ವತಃ ನನ್ನ ಕೈಯಾರೆ. ಇಲ್ಲಿ ಫೋನ್ ಇದೆ, ಈ ಥರ ಚಾರ್ಜ್ ಹಾಕೋದು. ಎರಡು ಸೇಮ್ ಡಿಸೈನೇ, ಬಟ್ ಕಲರ್ ಬೇರೆ. ಫ್ಲವರ್ಸು ಅಥವಾ ಆರ್ಟಿಫಿಷಿಯಲ್ ಫ್ಲವರ್ಸು ಅಥವಾ ರಿಯಲ್ ಫ್ಲವರ್ಸ್ನ ಇದ್ರೊಳಗೆ ಇಡೋದು. ಇದು 5 ಎಡೆ 7 ಎಡೆ ಸರ್ಪ ಥರ ಕಾಣ್ತೈತೆ. ಸೇಮ್ ಟು ಸೇಮ್ ಹೆಂಗಿದೆಯೋ ಅದೇ ಥರ ನಾನು ಮಾಡಿರೋದು. ಮನೆ ಬಾಗಿಲಿಗೆ ಆ ಕಡೆ ಒಂದು ಈ ಕಡೆ ಒಂದು ಹಾಕೋದು. ಫ್ರೆಂಡ್ಸ್, ಔಟ್ ಆಫ್ 10 ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಹೇಳಿ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ಕಲೆಕ್ಷನ್ ತಂದಿದ್ದಾಳೆ ರೂಪಾ ಅವ್ರ ಮನೆಯಿಂದ ಅಂತ ಅಂದ್ಕೊಂಡಿದ್ದೀರಾ? ಇವತ್ತಿನ ವ್ಲಾಗ್ ಮಾಡ್ತಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತೈತೆ. ಯಾಕಂದರೆ ನಾನಿವಾಗ ಏನು ಕಲೆಕ್ಷನ್ ನಾನು ತೋರಿಸ್ತಿದ್ದೀನೋ ಎಲ್ಲ ಸ್ವತಃ ನನ್ನ ಕೈಯಾರೆ ಮಾಡಿರೋ ಅಂಥ ಐಟಮ್ ಅಂತ ಹೇಳ್ಬೋದು. ಐಟಮ್ ಅಂದರೆ ಏನಾದರೂ ಪ್ರಾಡಕ್ಟ್ ಅಲ್ವಾ, ನಾನು ಸ್ವತಃ ನನ್ನ ಕೈಯಾರೆ ಮಾಡಿರೋ ಅಂಥದ್ದು. ಬನ್ನಿ ಅದೇನು ಅಂತ ತೋರಿಸ್ತೀನಿ. ನನಗಂತೂ ಫುಲ್ ಖುಷಿ. ಯಾರೂ ನನಗಿದ್ರ ಬಗ್ಗೆ ಏನೂ ಒಂಚೂರು ಹೇಳ್ಕೊಟ್ಟಿಲ್ಲ, ನಾನೇ ಸ್ವತಃ ಕಲ್ತ್ಕೊಂಡಿರೋದು. ಯೂಟ್ಯೂಬ್ ನೋಡೋದು, ಯೂಟ್ಯೂಬಲ್ಲೇ ನೋಡಿಬಿಟ್ಟೆ ನಾನು ಕಲ್ತ್ಕೊಂಡಿರೋದು. ಸೊ ಬನ್ನಿ ಏನು ಐಟಮ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಇದು ಸಪ್ರೇಟ್ ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ ಆಯಿತಾ? ಫಸ್ಟ್ ಇದು ಏನಂತ ಹೇಳಬೇಕು. ಇದು ಬಂದ್ಬಿಟ್ಟು ಮೊಬೈಲ್ ಪೌಚು. ಏನಪ್ಪ ಇದು ಮೊಬೈಲ್ ಪೌಚ್ ಅಂದರೆ, ಈಗ ಎಕ್ಸಾಂಪಲ್ ಚಾರ್ಜ್ ಹಾಕ್ತೀವಲ್ವ, ಎಕ್ಸಾಂಪಲ್ಲು ಇಲ್ಲಿ ಫೋನ್ ಇದೆ, ಈ ಥರ ಚಾರ್ಜ್ ಹಾಕೋದು. ಮೊಬೈಲಲ್ಲಿ ಚಾರ್ಜ್ ಹಾಕ್ಬಿಟ್ಟು ಇದನ್ನು ಹಿಂಗೆ ವೈರಿಗೆ ತಗ್ಲಾಕೋದು ಅಷ್ಟೇ. ಇದನ್ನು ನಾನು ಸ್ವತಃ ನನ್ನ ಕೈಯಾರೆ ಮಾಡಿರೋದು, ಬೇರೆ ಯಾರು ಹೇಳ್ಕೊಡ್ತಿಲ್ಲ, ಏನಿಲ್ಲ. ಎಲ್ಲ ನಾನೇ ಓನ್ ಪ್ರಾಡಕ್ಟ್. ನಾನೇ ಯೂಟ್ಯೂಬಲ್ಲಿ ನೋಡೋದು, ವೈರೆಲ್ಲ ಪರ್ಚೇಸ್ ಮಾಡ್ಕೊಂಬರೋದು, ಏನೇನು ಬೇಕಾದಕ್ಕೆಲ್ಲ ಪ್ರಾಡಕ್ಟ್ ಅಂತೂ ನಾನೇ ಮಾಡಿರೋದು. ನೋಡಿ ಹೇಗಿದೆ. ಇದು ಮೊಬೈಲ್ ಪೌಚ್ ಅಂತೀವಿ. ಇದೆಲ್ಲ ನಾನೇ ಮಾಡಿರೋದು. ಪ್ರತಿಯೊಂದು ಎಲ್ಲ 3 4 ಥರ ಎಲ್ಲ ಹಣಿಯೋದಿರುತ್ತೆ. ಹಣಿಯೋದಂತೀವಿ ನಮ್ಮ ಕಡೆ ಎಲ್ಲ. ಇದು ಚೈನ್ ಲಿಂಕ್ ಈ ಥರ ಎಲ್ಲ ಇರುತ್ತೆ. ಇದು ಒಂದು, ಇದು ನನಗೆ ಒಂದು ರೂಮ್ಗೆ, ಇದು ಎಕ್ಸ್ಟ್ರಾ ಇನ್ನೊಂದು ರೂಮಿಗೆ. ಇದನ್ನು ಒಂದು ಹಾಕಿದ್ದೆ. ಇದು ಈ ಕಡೆ ರೂಮಲ್ಲಿ 2 ಬೆಡ್ರೂಮ್ ಇದೆ, ಆ ಕಡೆ ಒಂದು ರೂಮು ಈ ಕಡೆ ಒಂದು ರೂಮಿಗೆ 2 ಪೌಚ್ ಮಾಡ್ಕೊಂಡಿದ್ದೆ. ನೋಡಿ ಹೇಗಿದೆ. ಎರಡು ಸೇಮ್ ಡಿಸೈನೇ, ಬಟ್ ಕಲರ್ ಬೇರೆ. ಮಣಿಗಳು ಕಲರು ಅವೆಲ್ಲ ಏನು ಕಾಂಬಿನೇಷನ್ ಸಿಗುತ್ತೋ ಆ ಥರ ಹಾಕಿರ್ತೀನಿ. ಸೊ ಫ್ರೆಂಡ್ಸ್, ಎರಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಹೂ ಬೊಕ್ಕೆ ಇಡ್ತಾರಲ್ವ ಅದು. ಇದು ಎಕ್ಸಾಂಪಲ್, ಇದು ಮೊಳೆಗೆ ತಗೊಳಕೋದು. ಇದರಲ್ಲಿ ಏನಾದರೂ ಫ್ಲವರ್ಸು ಅಥವಾ ಆರ್ಟಿಫಿಷಿಯಲ್ ಫ್ಲವರ್ಸು ಅಥವಾ ರಿಯಲ್ ಫ್ಲವರ್ಸ್ನ ಇದ್ರೊಳಗೆ ಇಡೋದು. ಇದು ನಾನೇ ಅಂಟಿರೋದು. ನೋಡಿ ಹೇಗಿದೆ. ಮತ್ತು ಔಟ್ ಆಫ್ 10 ಮೊಬೈಲ್ ಪೌಚ್ಗೂ ಇದಕ್ಕೂ ಪ್ರತಿಯೊಂದಕ್ಕೂ ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಹೇಳಿ. ಇಲ್ಲೊಂದು ರಿಂಗ್ ಹಾಕಿದ್ದೀವಿ, ಮತ್ತು ಇಲ್ಲೊಂದು ರಿಂಗ್ ಹಾಕಿದ್ದೀವಿ. 2 ರಿಂಗ್ ಹಾಕಿರೋದು. ಈ ಮ್ಯಾಕ್ರಿಮ್ ವೈರಲ್ಲಿ ಇದರಲ್ಲಿ ಇಲ್ಲೊಂದು ರಿಂಗು. ಆ ರಿಂಗ್ ಕಾಣ್ದಂಗೆ ನಾವು ಅಣ್ದಿರೋದು. ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂಥರ 5 ಎಡೆ ಅಥವಾ 5 ಎಡೆ 7 ಎಡೆ ಸರ್ಪ ಥರ ಕಾಣ್ತೈತೆ. ನಮ್ಮ ದೇವರು, ಇದು ನಮ್ಮದು ತಾಡಿನಾಗಮ್ಮ ದೇವರು. ಇದು ಫುಲ್ ದೊಡ್ಡ ರಿಂಗು ಇಲ್ಲಿ ಕಾಣ್ತಿದೆ ನೋಡಿ. ಇದು ಆ ರಿಂಗ್ ಕಾಣ್ದಲ್ಲೇ ನಾನು ಎಲ್ಲ ಅಣ್ದಿರೋದು. ನಿಮಗೂ ಯಾರಿಗಾದ್ರೂ ಇದೇ ಥರ ಬೇಕು ಅಂದರೆ ಇದೆಲ್ಲ ಚಿಕ್ಕ ಮಣಿಗಳು ಬೀಡ್ಸ್ ಹಾಕಿದ್ದೀನಿ. ಇದಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲ 2 ಕಲರ್ ತೊಗೊಂಡಿದ್ದೀನಿ. 2 ಚಿಕ್ಕ ಬೀಡ್ಸು. ಇಲ್ಲೊಂದು ರಿಂಗ್ ಹಾಕಿದ್ದೀನಿ, ಇಲ್ಲೊಂದು ರಿಂಗ್ ಹಾಕಿದ್ದೀನಿ. ಇದು ಚಿಕ್ಕದು, ಇದು ದೊಡ್ಡದು. ಮತ್ತು ಇಲ್ಲೊಂದು ರಿಂಗ್ ಹಾಕಿದ್ದೀನಿ. ಇಲ್ಲಿ ರಿಂಗ್ ಹೆಂಗೋ ಗೊತ್ತಿಲ್ಲ. ಯಾರಿಗಾದರೂ ಬೇಕಿದ್ರೆ ಕಮೆಂಟ್ ಮಾಡಿ. ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನೋಡಿ. ಇದು ಏನಂತ ಗೊತ್ತಿಲ್ಲ, ಜಸ್ಟ್ ಮೊಳೆಗೆ ಹಿಂಗೆ ಇಡೋದು. ಶೋ ಪೀಸ್. ಒಳ್ಳೆ 5 ಎಡೆ ಸರ್ಪ ಇದ್ದಂಗೆ ಇದೆಯಲ್ಲ. ನೆಕ್ಸ್ಟು ಇದು ಹೇಗಿದೆ. ಇದು ಬಂದು ಇದೊಂದು ರಿಂಗು. ಆಮೇಲೆ ಇದು ಏನು ಗೊತ್ತಾ, ಇದು ಮಿರರ್ದು ಶೋ ಪೀಸು. ಇದು ಮಿರರು, ಇದೆಲ್ಲ ನಾನು ಕಾಣ್ತೀನಿ. ಇದು ಮಿರರ್ ಪೀಸು. ಇದು ನಮ್ಮಮ್ಮ ಮನೆಗೆ ಯಾರೋ ನಮ್ಮಮ್ಮ ಎಲ್ಲೋ ದುಡ್ಡು ಕೊಟ್ಬಿಟ್ಟು ಈ ಥರ ಸೇಮ್ ಕಲರು, ಸೇಮ್ ಡಿಸೈನ್ ಎಲ್ಲ ತೊಗೊಂಬಂದು ಇಟ್ಕೊಂಡಿತ್ತು. ನಾನೇನು ಮಾಡಿದೆ, ಒಂದು ಪೀಸ್ನ ತೊಗೊಂಬಂದು ಬೆಂಗಳೂರಲ್ಲಿ ನಾನೇ ಇದೇ ಥರ ಸೇಮ್ ಕಲರ್ಸ್ ತೊಗೊಂಬಂದು ಸೇಮ್ ಟು ಸೇಮ್ ಹೆಂಗಿದೆಯೋ ಅದೇ ಥರ ನಾನು ಮಾಡಿರೋದು.
ಹೇಗಿದೆ ಅಂತ ನೋಡಿ. ಎಷ್ಟೋ ಜನಕ್ಕೆ ನನ್ನ ಲಾಕ್ಸ್ ನೋಡ್ತಿರೋರಿಗೆ ರೂಪ ಈ ಥರದ್ದು ಎಲ್ಲ ಮಾಡ್ತಿದ್ಲ ಅಂತಲೇ ಗೊತ್ತಿಲ್ಲ ಅವರಿಗೆ. ಇವತ್ತೇ ಹೇಳ್ತಾ ಇರೋದು, ಯಾಕಂದರೆ ಇದೆಲ್ಲ ನಾನು ಎಲ್ಲೂ ತೋರಿಸ್ಕೊಂಡೇ ಇಲ್ಲ. ಪ್ಲಸ್ಸು ಬರೀ ಒಂದು ಸ್ವಲ್ಪ ದಿನ ಇವೆಲ್ಲ ಮಾಡಿದ್ದೆ, ಅಲ್ಲೇ ತಗೊಳಕ್ಕಿದ್ದೆ, ಅಷ್ಟು ಬಿಟ್ಟರೆ ಮಾಡಿಲ್ಲ. ಹಂಗಾಗಿ ಯಾರಿಗೂ ಗೊತ್ತಿಲ್ಲ ನಾನೇ ಮಾಡಿರೋದು ಇದು ಅಂತ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲೊಂದು ಹೂವು, ಇಲ್ಲೊಂದು ಡಿಸೈನು, ಲಾಸ್ಟಿಗೆ ಇದು ಪೌಚು. ಈ ಪೌಚಲ್ಲಿ ಮೊಬೈಲ್ ಆದರೂ ಇಡ್ಬೋದು, ಅಥವಾ ಏನಾದರೂ ಐಟಮ್ ಹಾಕೋಬೋದು, ಅಥವಾ ಕ್ಲಿಪ್ಪು, ಸೂಜಿ, ಪಿನ್ನ ಏನಾದರೂ ಹಾಕೋಬೋದು, ಅಥವಾ ದುಡ್ಡುಗಳು ಇಡ್ಬೋದು, ಎಮರ್ಜೆನ್ಸಿ ಬೀಗುಗಳು ಇಡ್ಬೋದು, ಏನು ಬೇಕಾದ್ರೂ ಇಡ್ಬೋದು. ಇದು ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನೋಡಿ. ಇದು ಲಾಸ್ಟಿಗೆ ಅದ್ರ ಸೇಮ್ ಕಲರ್ ಕಾಂಬಿನೇಷನ್ ತೊಗೊಂಡು ಹಾಕಿರೋದು. ಇದು ಒಂದೇ ಇದ್ದರೆ ಹೇಗೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದೊಂದು ಇದೊಂದು. ಸೊ ಈಗ ಮನೆ ಎಕ್ಸಾಂಪಲ್, ಮನೆ ಬಾಗಿಲಿಗೆ ಆ ಕಡೆ ಒಂದು ಈ ಕಡೆ ಒಂದು ಹಾಕೋದು, ಆ ಥರ ನೋಡಿ. ಔಟ್ ಆಫ್ 10 ಇದು ದಾರ ಎಲ್ಲ ಕಿತ್ತಾಕಿದ್ದೆ, ಹಂಗೆ ಇದೆ ನೋಡಿ. ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಕಮೆಂಟ್ ಮಾಡಿ. ನೋಡಿ, ಇದೇ ಒಂದು ಡಿಸೈನ್, ಇದೇ ಒಂದು ಡಿಸೈನ್. ಇದನ್ನು ಆ್ಯಕ್ಚುಲಿ ಮ್ಯಾಕ್ರಿಮ್ ವೈರ್ ಅಂತಾರೆ. ಇದನ್ನು ಮ್ಯಾಕ್ರಿಮ್ ವೈರು. ಈ ದಾರ ಎಲ್ಲೂ ಸಿಗೋಲ್ಲ, ಬೆಂಗಳೂರಲ್ಲಿ ಸಿಗುತ್ತೆ ಹೆಂಗೆ ಗೊತ್ತಿಲ್ಲ, ಹುಡುಕುದೇ ಸಿಗಲಿಲ್ಲ. ನಾನು ನಮ್ಮೂರಲ್ಲೇ ಹೋಗಿ ಮಣಿಗಳು ಮತ್ತು ರಿಂಗು ಮತ್ತು ಇದು ಎಲ್ಲ ಪರ್ಚೇಸ್ ಮಾಡ್ಕೊಂಬಂದು ನಾನು ಸಪ್ರೇಟ್ ಹಾಕಿರೋದು. ಇದು ಫ್ರೀಯಾಗಿರ್ತಿದ್ದೆ, ಕೆಲ್ಸಕ್ಕೆ ಹೋಗಿರಲಿಲ್ಲ. 1 ವರ್ಷ ಆರಾಮಾಗಿ ಮನೆಗಿದ್ದೆ, 2 ವರ್ಷ ಹೋಗಿ 1 ವರ್ಷ ಗ್ಯಾಪ್ ಆಗಿತ್ತು. ಆವಾಗ ಆ 1 ವರ್ಷದಲ್ಲಿ ಮಾಡಿರೋದು. ನೆಕ್ಸ್ಟು ಇದು ದೊಡ್ಡ ಮಿರರು. ಇದು ದೊಡ್ಡ ಮಿರರು ಬಂದು, ಇದು ನನ್ನ ಫ್ರೆಂಡ್ ಆಂಟಿ ಮನೆಗೆ ಹೋಗಿದ್ದೆ. ಅವ್ರ ಮನೆಗೂ ಸೇಮ್ ಇದೇ ಥರ, ಅಂದರೆ ಕಲರ್ ಬೇರೆ, ಸೇಮ್ ಇದೇ ಥರ ದೊಡ್ಡ ಮಿರರಲ್ಲಿ ಮಾಡಿದರು. ನಾನು ಯಾಕೆ ಚಿಕ್ಕ ಮಿರರ್ನ ಮಾಡಬೇಕು, ಸ್ವಲ್ಪ ದೊಡ್ಡ ಮಿರರಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದು ದೊಡ್ಡ ಶೇಪಲ್ಲಿರೋಂಥ ಆರ್ಟ್ ರಿಂಗ್ ಬರುತ್ತೆ ಕಬ್ಬಿಣದ್ದು. ಅದು 2 ಹಾಕಿರೋದು. 2 ಹಾಕ್ಬಿಟ್ಟು ಆಮೇಲೆ ನಾವು ಮ್ಯಾಕ್ರಿಮ್ ವೈರಲ್ಲಿ ಅಂಡಿರೋದು. ಇಲ್ಲೊಂದು ರಿಂಗ್ ಬರುತ್ತೆ, ಇದನ್ನ ಕಂಪ್ಲೀಟೇ ಮಾಡಿಲ್ಲ, ಹಂಗೆ ಬಿಟ್ಟಿದ್ದೀನಿ. ಅವಾಗ ಹೆಂಗಿತ್ತೋ ಮೂಡು ನಂದು ಗೊತ್ತಿಲ್ಲ. ಸೊ ಅಂಡಿದ್ದೀನಿ. ಇಲ್ಲೊಂದು ಡಿಸೈನ್ ಬಂದಿದೆ. ಕೆಳಗೆ ಪೌಚ್ ಬರಬೇಕಿತ್ತು, ಯಾಕೋ ಪೌಚ್ ಹಾಕೋಕ್ಕೆ ಇಷ್ಟ ಇಲ್ಲ. ಪೌಚ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಥವಾ ಚೆನ್ನಾಗಿ ಕಾಣುತ್ತಾ ಗೊತ್ತಿಲ್ಲ, ಯಾಕೋ ಪೌಚ್ ಹಾಕಿಲ್ಲ ನಾನು. ಜಸ್ಟ್ ಬರೀ ಡಿಸೈನ್ ಮಾತ್ರ ಹಿಂಗೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ಔಟ್ ಆಫ್ 10 ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಹೇಳಿ. ಇದನ್ನು ಎಷ್ಟು ಜೋಪಾನ ನೋಡ್ಕೊಂಡಿದ್ದೀನಿ ಅಂದರೆ ಯಾರ ಕೈಗೂ ಕೊಟ್ಟಿಲ್ಲ, ಮುಟ್ಟೋಕ್ಕೂ ಬಿಡಲ್ಲ. ಒಂದು ಸ್ವಲ್ಪ ಮುಟ್ಟಿದ್ರು ಒಡೆದೋಗ್ಬಿಡುತ್ತೆ, ಅದಕ್ಕೆ ಗ್ಲಾಸು ಜೋಪಾನ ನೋಡ್ಕೊಂಡಿದ್ದೀನಿ. ಈ ಮೊಬೈಲ್ ಪೌಚ್ ಇದೆಯಲ್ಲ, ಇದು ಒಬ್ರದ್ದು ನಮ್ಮ ಮಾವದು ಗೃಹ ಪ್ರವೇಶ ಇತ್ತು. ಆ ಗೃಹ ಪ್ರವೇಶಕ್ಕೆ ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ನಾನೇನು ಮಾಡಿದೆ, ಹೋಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಥರ ಒಂದು ಜೋಕಾಲಿ ಅಂದ್ಬಿಟ್ಟು ಮೊಬೈಲ್ ಪೌಚಿಗೆ ಕೊಟ್ಟಿದ್ದೆ. ಗೊಂಬೆದು ಜೋಕಾಲಿ ತೋರಿಸ್ತೀನಿ. ಅದು ನನಗೆ ತೆಗಿಯೋಕ್ಕೆ ಬರಲಿಲ್ಲ, ಅದು ಫಿಟ್ ಮಾಡಿಬಿಟ್ಟಿದ್ದೀವಿ, ಗೊಂಬೆನ ಕೂರಿಸ್ಬಿಟ್ಟಿದ್ದೀವಿ, ಅದೊಂದು ತೋರಿಸ್ತೀನಿ. ಆ ಥರ ಜೋಕಾಲಿನ ಒಂದು 3 ಹಾಕಿದ್ದೀನಿ. ನಮ್ಮ ಅತ್ತೆಯವ್ರ ಮನೆಗೊಂದು ಮತ್ತು ನಮ್ಮ ಅಮ್ಮರ ಮನೆಗೊಂದು 2 ಹಾಕಿ ಕೊಟ್ಟಿದ್ದೀನಿ. ನಮ್ಮ ಮನೆಗೊಂದು ನೀಟಾಗಿ ನಾನೇ ಅಂಡಿರೋದು. ಆ ಕೋಲು ಬನ್ನಿ, ಅದು ಗೊಂಬೆ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಕಾಣ್ತಿದ್ಯಾ ಗೊಂಬೆ? ಈ ಗೊಂಬೆ ನನಗೆ ತೆಗಿಯೋಕ್ಕೆ ಬರ್ತಾ ಇಲ್ಲ. ಇದು ನನ್ನ ಗಂಡ ನವೀನೇ ಬರಬೇಕು ತೆಗಿಯೋಕ್ಕೆ. ಸೊ ತೋರ್ಸೋಕ್ಕಾಗಲಿಲ್ವಲ್ಲ, ಅದಕ್ಕೆ ವೀಡಿಯೋನೇ ಮಾಡ್ತಾಯಿದ್ದೀನಿ. ನೋಡಿ, ಈ ಡಿಸೈನು ಪ್ರತಿಯೊಂದು ಎಲ್ಲನೂ ನಾನೇ ಮಾಡಿರೋದು, ಎಲ್ಲ ನಾನೇ ಹಾಕಿರೋದು. ಯೂಟ್ಯೂಬ್ ನೋಡಿಕೊಂಡು, ಯಾರೂ ಹೇಳ್ಕೊಟ್ಟಿಲ್ಲ. ಹೇಗಿದೆ ಈ ಥರ? ಅದು ಚೈನು ನನ್ನ ಗಂಡ ಡಿಸೈನ್ಗೆ ಹಾಕಿದ್ದಾರೆ ಅಷ್ಟೇ. ಗೊಂಬೆ ಹೇಗಿದೆ, ಜೋಕಾಲಿ ಹೇಗಿದೆ, ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನೀವೇ ಕಮೆಂಟ್ ಮಾಡಿ. ಈಗ ನೋಡಿದ್ರಲ್ವ ಜೋಕಾಲಿನ, ಅದೇ ಥರ ನಾನು 2 ಹಾಕಿದ್ದೀನಿ. ಒಂದು ನಮ್ಮ ಅಮ್ಮ ಮನೆಗೆ, ಒಂದು ನಮ್ಮ ಅತ್ತೆ ಮನೆಗೆ ಕೊಟ್ಟಿದ್ದೀನಿ. ಅವರು ಡಾಲ್ ಎಲ್ಲ ತಂದು ಇಟ್ಕೊಂಡಿದ್ದಾರೆ. ಬನ್ನೇರುಘಟ್ಟೆಯಿಂದ ಅದಕ್ಕೊಂದು ಡಾಲ್ ತಂದು ಮತ್ತೆ ಇಟ್ಟಿದ್ರು, ಚೌಕಾಸಿ ಮಾಡಿಕೊಂಡು. ಒಟ್ಟು ಬನ್ನೇರುಘಟ್ಟಕ್ಕೆ ಹೋಗಿದ್ವಿ, ಆವಾಗ ಜೋಕಾಲಿ ಎಂದಿದ್ನೆಲ್ಲ ಕೊಟ್ಟಿದ್ದೆ, ಅದಕ್ಕೊಂದು ಗೊಂಬೆ ತಂದು ಇಟ್ಟಿದ್ರು. ಇವೆಲ್ಲ ಸ್ವತಃ ನಾನೇ, ಯಾರ ಹೆಲ್ಪು ಇಲ್ದಲೆ ನಾನು ಒಬ್ಬಳೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಹಾಕಿರೋದು. ಇದು ನನ್ನ ಕಲೆ ಇವತ್ತಿಗೆ ಬೆಳಕಿಗೆ ಬಂದೈತೆ. ಇಷ್ಟು ದಿನ ಯಾರಿಗೂ ಹೇಳಿರಲಿಲ್ಲ. ಜಸ್ಟ್ ಐಟಮ್ಸ್ ಎಲ್ಲ ರೆಡಿ ಮಾಡಿದ್ದೆ, ಇಟ್ಟಿದ್ದೆ. ಆಲ್ರೆಡಿ ನಾನು ಸುಮಾರು ಒಂದು 2-3 ವರ್ಷ ಆಯಿತು ಮಾಡಿ ಇವನ್ನೆಲ್ಲ. ಇನ್ನೂ ಐಡಿಯಾ ಏನೇನಿದೆ ಅಂದರೆ, ಮನೆ ತೋರಣಗಳು ಹಾಕಬೇಕು, ಆಮೇಲೆ ಮೊಬೈಲ್ ಕೀ ಬಂಚ್ ಹಾಕ್ತೀವಲ್ಲ, ಮನೆ ಕೀಗೆ ಆ ಥರ ಕೀ ಬಂಚು, ಈ ಥರ ಎಲ್ಲ ವೆರೈಟೀಸ್ ಆಫ್ ಐತೆ. ಒಂದೊಂದೇ ಕಲಿಬೇಕು. ಸದ್ಯಕ್ಕಿಷ್ಟು ನನ್ನ ಸಾಧನೆ, ಇದೊಂದೇ ಲೈಫಲ್ಲಿ, ಇದೊಂದು ನನ್ನ ಸಾಧನೆ, ಯಾರಿಗೂ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇಷ್ಟು ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಏನು ಎತ್ತ, ಏನಾದರೂ ನಿಮಗೆ ಅನಿಸಿಕೆ, ವಿಡಿಯೋ ನೋಡ್ತಿರೋದು ಏನಾದರೂ ಅನಿಸಿಕೆ ಅನಿಸಿದ್ರೆ, ಓಹ್ ಸೂಪರಪ್ಪ, ಯಾರು ಹೆಲ್ಪು ಇಲ್ದಲೆ ಕಲ್ತಿದ್ದಾರಪ್ಪ ಯೂಟ್ಯೂಬ್ ನೋಡಿಕೊಂಡು ಅಂತಂದರೆ
ಈ ವಿಡಿಯೋಗೆ ನೀವು ಕಮೆಂಟ್ ಮಾಡ್ಬೋದು. ಅಥವಾ ಮುಂದೆ ಯಾರಿಗಾದ್ರೂ ಏನಾದರೂ ಅಕಸ್ಮಾತ್ ಇದು ಯಾವುದು ಬೇಡ, ನಮಗೆ ಒಂದು ಜೋಕಲ್ಲೇ ಅಥವಾ ಬೇಕು, ಈ ಮೊಬೈಲ್ ಪೌಚ್ ಬೇಕು ಅಂತ ಏನಾದರೂ ಬೇಕು ಅಂತ ಅನಿಸಿದ್ರೆ ನೀವು ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಏನು ಎತ್ತ ಎಷ್ಟು ರೂಪಾಯಿ ಅಥವಾ ಏನಾದರೂ ಯಾರಿಗಾದ್ರೂ ಬೇಕಾದರೆ ಕೊಡ್ತೀನಿ. ಯಾರಿಗಾದ್ರೂ ಈಗ ಮೊಬೈಲ್ ಪೌಚಲ್ಲಿ ಮೊಬೈಲ್ ಚಾರ್ಜ್ ಇಕ್ತೀರಾ, ಆದರೆ ಮೊಬೈಲ್ ಎಲ್ಲಿಡೋದು ಅಂತಲೇ ನಿಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಈ ಥರ ಆರಾಮ ಮೊಬೈಲ್ ಪೌಚು ತರಿಸ್ಕೊಂಡು ನೀವು ಮನೇಲಿ ಹಾಕ್ಕೊಂಡ್ರೆ ಆರಾಮಾಗಿ ಹಾಕೋಬೋದು. ಮೊಬೈಲ್ ಇದ್ರೊಳಗಿರುತ್ತೆ, ಬಿದ್ದೋಗಲ್ಲ, ಫುಲ್ ಸೇಫು ಮೊಬೈಲ್ಗೆ. ಯಾರಿಗಾದರೂ ಇದು ಬೇಕು ಅಂದರೆ ಕಮೆಂಟ್ ಮಾಡಿ. ನಿಮ್ಗೆ ಇದರಲ್ಲೆಲ್ಲ ಯಾವ್ದ್ಯಾವ್ದು ಇಷ್ಟ ಆಯಿತು ಏನು ಅಂತ ಎಲ್ಲ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.